ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಮಾತಾಡ್ತಾ ಇರುವಂತಹ ಸಾಮಾಜಿಕ ಪಿಡುಕುಗಳಲ್ಲಿ ಒಂದಾಗಿರುವಂತಹ ಬಾಲಕಾರ್ಮಿಕ ಪದ್ಧತಿಯ ಬಗ್ಗೆ. ನಿಮ್ಮ ಸುತ್ತಮುತ್ತ ಈ ರೀತಿಯ ಏನಾದರೂ ಅನಾಚಾರ ನಡೀತಾ ಇದ್ರೆ ಖಂಡಿತ ಅದರ ವಿರುದ್ಧ ಧ್ವನಿ ಎತ್ತುವಂತಹ ಪ್ರಯತ್ನ ಮಾಡಿ. ಈ ಮೂಲಕ ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನು ತಡೆಯುವ ಪ್ರಯತ್ನವನ್ನು ನೀವು ಸಹ ಮಾಡಿ. ರಾಜೇಶ್ವರಿ ಅವರೇ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಯಾವ ರೀತಿ ಮಕ್ಕಳನ್ನ ಬಳಸ್ಕೋತಾರೆ, ಯಾಕೆ ಬಳಸ್ಕೋತಾರೆ ಈ ಬಾಲಕಾರ್ಮಿಕ ಪದ್ಧತಿಯಲ್ಲಿ ಅಂತ. ಈ ಬಾಲಕಾರ್ಮಿಕರು ಅಂತ ನೋಡಿದಾಗ 14 ವರ್ಷದ ಒಳಗಿನ ಅಂತ ಸರ್ಕಾರ ಹೇಳಿದೆ, ಅಂದ್ರೆ ನಮ್ಮ ಕಾನೂನು ಹೇಳುತ್ತೆ. ಈ 14 ವರ್ಷ ಅಂತಾನೆ ಯಾಕೆ ಹೇಳಿದೆ? ಸೈಂಟಿಫಿಕಲಿ ಭಾವನಾ, ಈ ಬ್ರೈನ್ ಡೆವಲಪ್ಮೆಂಟ್ಗೆ 10 ಇಯರ್ಸ್ ತಗೊಳುತ್ತೆ, ಮಸಲ್ಸ್ ಡೆವಲಪ್ಮೆಂಟ್ಗೆ 17 ಇಯರ್ಸ್ ತಗೊಳುತ್ತೆ, ಲಂಗ್ಸ್ ಡೆವಲಪ್ಮೆಂಟ್ಗೆ 14 ಇಯರ್ಸ್. ಸೊ ಇದೆಲ್ಲ ನೋಡಿನೇ ಅವರು 14 ಇಯರ್ಸ್ ಅಂತ ಫಿಕ್ಸ್ ಮಾಡಿರೋದು. ಓಕೆ, ಏನೇನು ಎಫೆಕ್ಟ್ಸ್ ಆಗುತ್ತೆ? ಇವಾಗ ನಾನು ಈಗಾಗಲೇ ಹೇಳಿದೆ, ಸಾಕಷ್ಟು ಫ್ಯಾಕ್ಟ್ರೀಸ್ ಅಲ್ಲಿ ಮಕ್ಕಳನ್ನ ಬಳಸ್ಕೋತಾರೆ. ಅದು ಸಿಮೆಂಟ್ ಫ್ಯಾಕ್ಟ್ರಿ ಆಗಿರಬಹುದು ಅಥವಾ ಬೀಗ ಮಾಡೋ ತಯಾರಿಸುವಂತಹದ್ದು, ಗಾಜಿನ ಫ್ಯಾಕ್ಟ್ರಿಗಳಲ್ಲಿ ಬಳಸ್ಕೊಳ್ತಾರೆ. ಇದರಿಂದ ಮಕ್ಕಳ ಮಾನಸಿಕ ಹಾಗೆ ಶಾರೀರಿಕ ಡೆವಲಪ್ಮೆಂಟ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ? ಇವಾಗ ನೋಡಿದ್ರೆ ಎಜುಕೇಶನ್, ಮೇನ್ ಎಜುಕೇಶನ್ ಅಫೆಕ್ಟ್ ಆಗುತ್ತೆ. ಸೊ ಅವ್ರು ಓದಕ್ಕಾಗಲ್ಲ ಪಾಪ, ಅದೇ ಡಿಪ್ರೈಡ್ ಆಫ್ ಎಜುಕೇಶನ್. ಆಮೇಲೆ ಫಿಸಿಕಲಿ ಆಗಿ ಪ್ರೊಫೆಷನಲ್ ಹಜಾರ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ನೀವೇನೇ ಪ್ರೊಫೆಷನ್ ತಗೊಂಡ್ರೂ ಅದಕ್ಕೆ ಅಂತ ಒಂದು ಪ್ರೊಫೆಷನಲ್ ಹಜಾರ್ಡ್ ಇರುತ್ತೆ. ಇವಾಗ ಟ್ರಾಫಿಕ್ ಪೊಲೀಸ್ ತಗೊಳ್ಳಿ, ನಿಂತ್ಕೊಂಡೇ ಇರೋದಕ್ಕೆ ಅವ್ರದ್ದು ನೀ ಪೇನ್ ಬರುತ್ತೆ. ಅದೇ ಥರ ಈ ಮಕ್ಳಿಗೂ ಅಷ್ಟೇ, ಈ ಕಾರ್ಪೆಟ್ ಮಾಡಬೇಕಾದ್ರೆ ಆ ಡಸ್ಟು, ಆ ಫೈನ್ ಡಸ್ಟಿಂದ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ. ಸೊ ಈ ಸೆಕ್ಟರಲ್ಲಿ ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಅವ್ರಿಗೆ ಬಂದೇ ಬರುತ್ತೆ. ಲಂಗ್ಸ್ ಪ್ರಾಬ್ಲಮ್ಮು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಎಳೆ ಜೀವ ಆಗಿರೋದ್ರಿಂದ ಅದನ್ನ ತಡೆಯೋ ಶಕ್ತಿನೂ ಇರಲ್ಲ. ಪಾಪ ಸಿಲ್ಕ್ ಫ್ಯಾಕ್ಟ್ರೀಸಲ್ಲಿ ಈ ತಮಿಳ್ನಾಡಲ್ಲಿ ಕಂಚಿ ಅಲ್ಲೆಲ್ಲಾನು ಈ 5 ಇಯರ್ಸ್ ಮಕ್ಕಳಿಂದಾನೇ ಬಿಟ್ಬಿಡ್ತಾರೆ ಕೆಲಸ ಮಾಡೋಕ್ಕೆ. ಅವರು ಮೋರ್ ದೆನ್ 8 ಅವರ್ಸ್ನು ಕೆಲಸ ಮಾಡ್ತಾರೆ. ಆ ಮಗುಗೆ ಏನು ವರ್ಲ್ಡ್ ಅಂತ ಗೊತ್ತಿರಲ್ಲ, ಅದರ್ ದೆನ್ ಈ ಕೆಲಸ ಬಿಟ್ಟರೆ ಅದಕ್ಕೆ ಏನೂ ಗೊತ್ತಿರಲ್ಲ. ಅಷ್ಟು ಎಕ್ಸ್ಪ್ಲಾಯ್ಟ್ ಆಗ್ತಾರತ್ತೆ. ಮತ್ತು ಮೆಂಟಲ್ ಡೆವಲಪ್ಮೆಂಟ್ ಎಲ್ಲಿರುತ್ತೆ ಭಾವನಾ, ಇಲ್ವಾ? ಪಾಪ ಅನ್ಸುತ್ತೆ ಅವ್ರು ಅಂತ. ಮತ್ತು ಫಿಸಿಕಲ್ ಹರಾಸ್ಮೆಂಟು ಆಗತ್ತೆ. ಏನಾದರೂ ಸರಿ ಮಾಡಲಿಲ್ಲಂದ್ರೆ ಹೇಳೋರು ಇಲ್ಲ, ಹೊಡಿಯೋದು, ಬಡಿಯೋದು. ಆ 4 ಗೋಡೆಯಲ್ಲಿ ಒಳ್ಳೆ ಜೈಲ್ ಥರನೇ ಅವರು ಬೆಳೀತಾ ಇರುತ್ತೆ. ಈ ಚೈಲ್ಡ್ ಲೇಬರ್ ಬಿಡಿ, ಬಾಂಡೆಡ್ ಲೇಬರ್ ಅಂತೂ ಇದೆ, ಚೈಲ್ಡ್ ಬಾಂಡೆಡ್ ಲೇಬರ್. ಹಂಗಂದ್ರೆ ಏನಂದರೆ ಪೇರೆಂಟ್ಸ್ಗೆ ಸಾಲ ಇರುತ್ತೆ, ಸಾಲನ ತೀರ್ಸೋಕ್ಕೆ ಅಂತ ಮಗುನ ಮಾರೇ ಬಿಡ್ತಾರೆ ಪಾಪ. ಸೊ ಲೈಫ್ ಲಾಂಗ್ ಆ ಮಗು ಅಲ್ಲೇನೆ. ಸೊ ಎಷ್ಟು ಆ್ಯಕ್ಚುಲಿ ವೇಲೂರಲ್ಲಿ ಜಾಸ್ತಿ ಇದು ಬಾಂಡೆಡ್ ಲೇಬರ್ ಜಾಸ್ತಿ ಪ್ರಾಕ್ಟೀಸ್ ಮಾಡೋದು ಈ ತಮಿಳ್ನಾಡು ವೇಲೂರಲ್ಲಿ ಜಾಸ್ತಿ. ಸೊ ಈ ಥರ ಸೋಷಿಯಲ್ ಈವಲ್ಸ್ ಎಲ್ಲ ಯಾವಾಗ ಇದಾಗುತ್ತೋ ದೇವ್ರಿಗೆ ಗೊತ್ತಲ್ವಾ ಭವನ? ದೇಶದ ಯಾವ ಭಾಗದಲ್ಲಿ ಇದು ಹೆಚ್ಚಿಗೆ ಇನ್ನೂ ಜಾಸ್ತಿ ಕಂಡುಬರುತ್ತೆ, ಅಂದರೆ ಯಾವ ದೇಶದಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ? ನಾವು ಇವಾಗ ಆಸ್ ಪರ್ 1996 ಇಂಡಿಯಾದಲ್ಲಿ ಯು ವಿಲ್ ನಾಟ್ ಬಿಲೀವ್ 60 to 150 millions ಚೈಲ್ಡ್ ಲೇಬರ್ಸ್. ಮತ್ತು ಏಷ್ಯಾದಲ್ಲಿ 44.6 millions ಚೈಲ್ಡು, ಆಫ್ರಿಕಾಲಿ 23.6 ಅಂತ ಅಷ್ಟು ರೇಟಲ್ಲಿ ಇದೆ ಚೈಲ್ಡ್ ಲೇಬರ್. ಮತ್ತು ಈ ಡೊಮೆಸ್ಟಿಕ್ ಅಂತ ಹೇಳ್ತೀವಲ್ಲ, ವರ್ಕ್ಸ್ ಅಂದರೆ ಮನೇಲಿ ಕೆಲಸ ಮಾಡೋದು, ಅದಕ್ಕೆ ಅಂತಾನೆ ಆ್ಯಕ್ಟ್ ಇದೆ, ಡೊಮೆಸ್ಟಿಕ್ ವರ್ಕರ್ಸ್ ಆ್ಯಕ್ಟ್ ಅಂತಾನೆ ಇದೆ. ಯಾವ ರೀತಿ ಯೂಸ್ ಆಗುತ್ತೆ? ಇದಲ್ಲಿ ಬಂತು ಸೆಕ್ಷನ್ 14 ಇಟ್ ಇಸ್ ಕ್ಲಿಯರ್. ಏನಂದರೆ ಮಕ್ಕಳನ್ನ ಮನೆ ಕೆಲಸಕ್ಕೆ ಇಟ್ಕೊಬಾರ್ದು. ಸೊ ದಿಸ್ ಇಸ್ ಕ್ಲಿಯರ್. ಇನ್ಮೇಲೆ ಯಾರು ಮಗುನ ಮನೇಲಿ ಇಟ್ಕೊಬೇಡಿ. ಸೊ ಯಾರಾದರೂ ನೋಡಿದ್ರು ನಾವು ಕಂಪ್ಲೇಂಟ್ ಮಾಡಬೇಕು. 2-3 ಕಂಪ್ಲೇಂಟ್ ಮಾಡಿದ್ರೆ ಭಯ ಬರುತ್ತೋ ಏನೋ ಜನಗಳ. ಹೇಗೆ ಇವಾಗ ಯಾರೋ ಪಕ್ಕದ ಮನೆಯಲ್ಲಿ ಒಬ್ರು ಮಗುನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ, ಇವಾಗ ನಾವೇ ಹೋಗಿ ಆ ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಒಂದು ಪ್ರೊಸೀಜರ್ ಇರುತ್ತೆ ರಾಜೇಶ್ವರಿ ಅವರು? ಯಾಕೆಂದ್ರೆ ಯೂಶಲಿ ಭಯ ಪಡ್ತಾರೆ ಜನ, ನಮಗ್ ಯಾಕೆ ಬೇಡದೇ ಇರೋ ಉಸಾಬ್ರಿ ಅಂತ. ಅದೊಂದು ನಮ್ ಜನರಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ, ಸುಮ್ಮನೆ ಟೆನ್ಷನ್ ಆಗುತ್ತೆ, ಅಲ್ಲಿ ಸುತ್ತಾಡ್ಬೇಕು ಇಲ್ಲಿ ಸುತ್ತಾಡ್ಬೇಕು ಅಂತ. ಇವಾಗ ಈ ರೀತಿ ಒಂದು ಬಾಲಕಾರ್ಮಿಕರ ವಿರುದ್ಧ ಅವ್ರನ್ನ ಅದರಿಂದ ಬಿಡುಗಡೆ ಮಾಡಬೇಕು ಅಂದ್ರೆ ಯು ಕ್ಯಾನ್ ರೈಟ್ ಎ ಲೆಟರ್ ಟು ಲೇಬರ್ ಆಫೀಸ್ಗೆ ಒಂದು ಕಂಪ್ಲೇಂಟ್ ಬರೆದು ಹಾಕ್ಬೋದು. ಆ ಲೇಬರ್ ಆಫೀಸಲ್ಲಿ ಈ ತರ ಕಂಪ್ಲೇಂಟ್ ಬಂದ್ರೆ ಸಾಕು, ದೇ ಗೋ ಫಾರ್ ಸ್ಪಾಟ್ ಇನ್ಸ್ಪೆಕ್ಷನ್. ಬಟ್ ಇದೆಲ್ಲ ಏನು ಇದೆ, ಆಫರ್ ಅದು ಇಂಪ್ಲಿಮೆಂಟ್ ಎಷ್ಟಾಗಿದೆ ಅಂತ ದೇವ್ರಿಗೆ ಗೊತ್ತು. ಇಷ್ಟೆಲ್ಲ ಪ್ರಾವಿಷನ್ಸ್, ಇಷ್ಟೆಲ್ಲ ಸೆಕ್ಯೂರಿಟಿ. ಫೈನಲಿ ಕೇಳೋದಾದ್ರೆ, ಇವಾಗ ಅಪ್ಪ ಅಮ್ಮ ಮಗುನ ಸೇರಿಸಿರ್ತಾರೆ ಕೆಲವೊಂದು ಟೈಮಲ್ಲಿ, ಆಗ ಈ ಮಗುವುದು ಗೊತ್ತಾದಾಗ ಇಲ್ಲಿ ಅಪ್ಪ ಅಮ್ಮನಿಗೆ ಶಿಕ್ಷೆ ಆಗತ್ತಾ ಅಥವಾ ಮಾಲೀಕರಿಗೆ ಶಿಕ್ಷೆ ಆಗುತ್ತೆ? ಮಾಲೀಕರಿಗೇನೆ.
ಆದ್ರೆ ಅಪ್ಪ ಅಮ್ಮನೂ ಕಲ್ಪ್ರಿಟ್ ಅಲ್ವಾ ಇಲ್ಲಿ? ಕಲ್ಪ್ರಿಟೇ, ಬಟ್ ಮಾಲೀಕ ಅಲ್ವಾ ಅವ್ರನ್ನ ಸ್ಯಾಲ್ರಿ ಕೊಡೋದು, ಅವರೇ ಅಲ್ವಾ ಸೇರ್ಸ್ಕೊಂತ ಇರೋದು. ಅವ್ರು ಹೇಳ್ತಾರೆ ತಗೊಳ್ಳಿ ಅಂತ, ಇವ್ರಿಗಿರ್ಬೇಕಲ್ಲ ಬುದ್ಧಿ. ಸೊ ಇವ್ರಿಗೇನೆ ಅದು ಅಫೆಕ್ಟ್ ಆಗೋದು. ಓಕೆ, ಥ್ಯಾಂಕ್ ಯು ರಾಜೇಶ್ವರಿ. ಐ ಥಿಂಕ್ ತುಂಬ ಒಂದು ದೊಡ್ಡ ಸೂಕ್ಷ್ಮ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೀವಿ. ಐ ಥಿಂಕ್ ಎಚ್ಚೆತ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಸಮಾಧಾನ ನಮಗಿರಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ರಾಜೇಶ್ವರಿ. ಥ್ಯಾಂಕ್ ಯು ಭಾವನಾ. ವೀಕ್ಷಕರೇ, ನೋಡಿದ್ರಲ್ಲ, ಬಾಲಕಾರ್ಮಿಕ ಪದ್ಧತಿ ಭಾರತ ಕಂಡಿರುವಂತಹ ಅತಿ ದೊಡ್ಡ ಸಾಮಾಜಿಕ ಪಿಡುಗು. ನಿಮ್ಮ ಸುತ್ತಮುತ್ತ ಇಂತಹ ಒಂದು ದೌರ್ಜನ್ಯ ನಡೀತಾ ಇದ್ರೆ ಖಂಡಿತ ಇದ್ರ ಬಗ್ಗೆ ಧ್ವನಿ ಕೊಡೋ ಪ್ರಯತ್ನವನ್ನು ಮಾಡಿ. ಇದು ಇವತ್ತಿನ ಸುಹಾಸಿನಿ. ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗುವ ವರದಿಗಳು, ವಿಶೇಷ ಕಾರ್ಯಕ್ರಮಗಳು ಹಾಗೆ ಸುಹಾಸಿನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. feedback@suvarnanews.in ಅನ್ನೋ ಇಮೇಲ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.